ಸರ್ 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 ವಾಟ್ಸಪ್ ನಮಸ್ಕಾರ. ನಾನು ಪ್ರಕಾಶ್ ಅಂತ, ಮಯೂರ ಸರ್ಕಲ್ 12ನೇ ಕ್ರಾಸಿ ನಿವಾಸಿ. ವಿಡಿಯೋ ಮಾಡೋ ಉದ್ದೇಶವೇನೆಂದರೆ, ಕಳೆದ 2 ದಿನಗಳ ಹಿಂದೆ ಮದ್ಯಪಾನ ಮಾಡಿಬಿಟ್ಟು ಅನುಮಾನಾಸ್ಪದ ವ್ಯಕ್ತಿ ಮನೆ ಡೋರ್ಗಳನ್ನು ತಟ್ತಾ ಇರ್ತಾನೆ. ನಾನು ಅದ್ರ ಬಗ್ಗೆ ನಮ್ಮ ಮನೆ ಮುಂದೆ CC ಕ್ಯಾಮ್ರಾ ಇರೋದ್ರಿಂದ ನಾನು ಅದನ್ನು ಚೆಕ್ ಮಾಡಿದಾಗ ಯಾರೋ ಮನೆಗೆ ಬಂದಿರ್ಬೋದು ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ನೆಕ್ಸ್ಟು ಮಾರನೇ ದಿನ ಕೂಡ ಸರಿ ಅದೇ ಟೈಮ್ಗೆ 1:30-2 ಗಂಟೆ ಟೈಮ್ಗೆ ತಿರ್ಗಾ ಅದೇ ಮನೆ ಡೋರ್ಗಳನ್ನು ನಮ್ಮ ಮನೆ ಡೋರ್ಗಳನ್ನು ತಟ್ತಾ ಇರ್ತಾನೆ. ನಾನು ಮಾರನೇ ದಿನ ನಮ್ಮ ಹತ್ತಿರವಿರುವಂಥ ಹೆಬ್ಬಾಳ್ ಠಾಣೆಗೆ ದೂರನ್ನು ಕೊಡ್ತಾ ಇರ್ತೀನಿ. ಕಾಂತರಾಜು ಸರ್ ಅಂತ ಒಬ್ಬರು ನಮಗೆ ಪರಿಚಯ ಇರೋದ್ರಿಂದ ಅವ್ರ ಮುಖಾಂತರ ಹೋಗಿ ನಾನು ಒಂದು ಹೆಬ್ಬಾಳ್ ಠಾಣೆಗೆ ಈ ಮಾಹಿತಿಯನ್ನು ತಲುಪಿಸ್ತೀನಿ. ಅಲ್ಲಿ ಮೇಡಮ್ PSI ಆದಂಥ ಕೀರ್ತಿ ಮೇಡಮ್ ಅವರು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಹತ್ರ ವಿಡಿಯೋಗಳನ್ನೆಲ್ಲ ಫುಟೇಜನ್ನು ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಕರ್ತವ್ಯದಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ಮಾಹಿತಿಯನ್ನು ತಲುಪಿಸ್ತಾರೆ. ತಕ್ಷಣ ಅವರು ಅದೇ ರಾತ್ರಿ ಕರ್ತವ್ಯದಲ್ಲಿರುವಂಥ ಸಿಬ್ಬಂದಿಗಳು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಸುಮಾರು ಹೊತ್ತು ಅಲ್ಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ನನಗೆ ತುಂಬ ಖುಷಿ ಆಯಿತು. ಅಂದರೆ ಹೇಳಿದ ತಕ್ಷಣವೇ, ಮಾಹಿತಿ ಪಡೆದ ತಕ್ಷಣವೇ ಕೀರ್ತಿ ಮೇಡಮ್ ಆಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ತುಂಬ ಅದನ್ನು ಬೇಗನೆ ಒಂದು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ತಕ್ಷಣವೇ ತಮ್ಮ ಕೆಲಸದಲ್ಲಿ ತೊಡಗ್ತಾರೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಯಾಕೆ ಈ ಥರ ಹೇಳ್ತಿರೋದಂದರೆ, ನೋಡಿ, ಜನಸಾಮಾನ್ಯರಲ್ಲಿ ಯಾರೇ ಇರಲಿ, ಅಧಿಕಾರಿಗಳೇ ಇರಲಿ, ಸಿಬ್ಬಂದಿ ವರ್ಗದವರು ಇರಲಿ, ಒಂದು ದೂರು ಅಂತ ಹೋಗಿ ಸ್ಟೇಷನ್ ಕೊಟ್ಟಾಗ ತಕ್ಷಣವೇ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹತ್ತಿರ ನಮ್ಮ ಮನೆಗಳಿಗೆ ಬಂದ್ಬಿಟ್ಟು ಭೇಟಿ ಕೊಡೋದಿರುತ್ತಲ್ಲ, ಅದು ತುಂಬ ಒಳ್ಳೆಯ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಮಾರನೇ ದಿನ ಇನ್ಸ್ಪೆಕ್ಟರ್ ಸರ್ ಆದಂಥ ಲಕ್ಷ್ಮೀಕಾಂತ್ ಸರ್ ಕೂಡ ನಮ್ಮ ಮನೆಗೆ ಭೇಟಿ ನೀಡ್ತಾರೆ. ನನಗೆ ಅದು ಇನ್ನೂ ಹೆಮ್ಮೆಯ ವಿಷಯ ಆಯಿತು. ಯಾಕಂದರೆ ಅಧಿಕಾರಿಗಳದು ಯಾರಾದರೂ ಒಬ್ಬರು ಕಳಿಸ್ಬಿಟ್ಟು ಆಯಿತು ನೋಡ್ಕೊಂಡ್ಬಂದಿದ್ದಾರೆ ಅಂತಂದರೆ ಸುಮ್ಮನೆ ಇರ್ಬೋದಿತ್ತು. ಬಟ್ ಖುದ್ದಾಗಿ ಸರ್, ಇನ್ಸ್ಪೆಕ್ಟರ್ ಸರ್ ಆದಂಥ ಲಕ್ಷ್ಮೀಕಾಂತ್ ಸರ್ ಕೂಡ ಮನೆಗೆ ಭೇಟಿ ನೀಡಿದಾಗ ನಂಗೆ ತುಂಬ ಅಂದರೆ ತುಂಬ ಆಶ್ಚರ್ಯವಾಯಿತು. ಯಾಕಂದರೆ ಯಾರೋ ಒಬ್ಬರು ಸಾಮಾನ್ಯ ವ್ಯಕ್ತಿಗಳು ಕೂಡ ಹೋಗಿ ದೂರನ್ನು ಕೊಟ್ಟಾಗ ಒಂದು ಅವರು ಕರ್ತವ್ಯ ಅಂತ ಒಂದು ಬಂದಾಗ ಟೈಮ್ ನೋಡದೆ ಅಥವಾ ಒಂದು ಯಾವುದೇ ವ್ಯಕ್ತಿಗಳನ್ನು ನೋಡದೆ ಕೂಡ ತಮ್ಮ ಕರ್ತವ್ಯಕ್ಕೆ ಬೆಲೆ ಕೊಟ್ಟು ಸ್ಪಾಟಿಗೆ ಬಂದ್ಬಿಟ್ಟು ನೋಡ್ತಾರೆ ಅಂತಂದಾಗ ನನಗೆ ತುಂಬ ಹೆಮ್ಮೆ ಆಯಿತು. ಹಂಗಾಗಿ ನಾನು ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಪೊಲೀಸರು ಕೆಲಸ ಮಾಡುತ್ತಿರೋದ್ರಿಂದ ನಾವು ಜನಸಾಮಾನ್ಯರು ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೆ, ನೆಮ್ಮದಿಯಾಗಿ ನಮ್ಮ ಮನೆಯಲ್ಲಿರೋಕ್ಕೆ ಇಷ್ಟಪಡ್ತೀವಿ. ಅವರು ಹಗಲು ರಾತ್ರಿ ಅನ್ನದೇನೆ ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನನಗೂ ತುಂಬ ಖುಷಿ ಆಯಿತು. ಸೊ ಇನ್ನೊಂದು ಸಾರಿ ಹೆಬ್ಬಾಳ್ ಠಾಣೆ ಅಂತ ಇರುವಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿವರೆಗೂ ನನಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.